ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಮ್ಮ ಊರಿಗೆ ಬಂದಿದ್ದೀರಿ. ಹೌದು ಸರ್. ನಾವು ಈ ನಮ್ಮ ಊರಿಗೆ ನಿಮ್ಮ ಶುಂಠಿ ಬ್ಲಾಕಿಗೆ ಕರ್ಕೊಂಡ್ಬಂದಿದ್ದೀವಿ. ಶುಂಠಿ ಬೆಳೆಯನ್ನು ತೋರಿಸ್ಲಿಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ನಾವು ನಿಮ್ಮ ಮಾಹಿತಿಯ ಪ್ರಕಾರ ಗೊಬ್ಬರವನ್ನು ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ ಸಿಂಪಡಣೆನೂ ಯೂಸ್ ಮಾಡಿದ್ದೀವಿ. ವ್ಯತ್ಯಾಸನೂ ನಿಮಗೆ ಅದರ ಬಗ್ಗೆ ವ್ಯತ್ಯಾಸ ಅಥವಾ ಅದ್ರ ಬಗ್ಗೆ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಇನ್ನೇನಾದರೂ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಸರ್? ಎಸ್ ಸರ್. ಸೊ ಫಸ್ಟಿಗೆ ಬಂದಾಗ ಧರಾಮೃತ ಗೊಬ್ಬರ ಬೇಸಲ್ ಡೋಸೇಜಲ್ಲಿ ಯಾರ ಕಂಪ್ನಿ ಗೊಬ್ಬರಗಳ ಜೊತೆಗೆ ಧರಾಮೃತನ ನಾವು ಮಿಶ್ರಣ ಮಾಡಿಸಿದ್ವಿ. ಸೊ ಈ ಧರಾಮೃತ ಮಿಶ್ರಣ ಮಾಡಿಸಿದಾಗ ಈ ಕಡೆ ಪ್ಲಾಟ್ ಏನಿದೆಯಲ್ಲ, ಇದು 1 ತಿಂಗಳು ಮುಂಚೆ ಇತ್ತು ಪ್ಲಾಟ್. ಇದು ನಮ್ಮ ತೋಟಕ್ಕಿಂತ 1 ತಿಂಗಳು ಮೊದಲು ಹಾಕಿರೋ ಸರ್ ಹಾಕಿದ್ದು. ಸೊ ಇಲ್ಲೇನಾಗಿತ್ತು, ಇದು ಅದಕ್ಕೆ 5 ತಿಂಗಳ ಮರಿ ಬಂದು ಚೆನ್ನಾಗಿ ಕಾಣ್ತಾ ಇತ್ತಿದ್ದು ಅವಾಗ. ಸೊ ಇಲ್ಲಿ ಏನಾಗಿತ್ತು ಅಂದರೆ ಇಲ್ಲಿ ಮರಿ ಭಾಳ ಕಡಿಮೆ ಇತ್ತು ಅವಾಗ. ಯಾಕಂದರೆ 1 ತಿಂಗಳು ಲೇಟ್ ಅಂತಂದರೆ ಆಟೋಮೆಟಿಕ್ ನಿಮ್ಗೆ ಅದು ವ್ಯತ್ಯಾಸ ಕಂಡೇ ಕಾಣ್ತದೆ. ನಾವಾಗ ನಿಮ್ಗೆ ಹೇಳಿದ್ದೆ ಸರ್, ತಲೆ ಕೆಡಿಸ್ಕೋಬೇಡಿ, ಗೊಬ್ಬರ ಹಾಕಿದ್ರೆ 1 ತಿಂಗಳಲ್ಲಿ ಕೆಲಸ ಮಾಡೋ ಸರ್. ಒಂದು ಕೈಯನ್ನು ಹಿಂಗೆ ಮಾಡಿಬಿಟ್ಟು ಮರಿಗಳ ಸಂಖ್ಯೆ ತೋರಿಸ್ಬೋದಾ ಸರ್? ಇದು ಗಡ್ಡೆಗಳು. ಸೊ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು ಗಡ್ಡೆಲಿ ಮರಿಗಳು ಇನ್ನೂ ಬರ್ತಾನೆ ಇದ್ದಾವೆ. ಸೊ ಜೊತೆಗೆ ಯಾವ ರೀತಿ ಗ್ರಿಟ್ಟು, ಯಾವ ರೀತಿ ಮರಿಗಳು ಹೊಡೆದಿದೆ. ನಾ ಹೇಳಿದ್ದೆ ಸರ್, ತಲೆ ಕೆಡಿಸ್ಕೋಬೇಡಿ, ಒಂದು ಸ್ವಲ್ಪ ದಿನ ಹೋಗಲಿ, ಯಾವ ರೀತಿ ಮರೆ ಬರುತ್ತೆ ಅದಕ್ಕೆ ಇದು ಮೀರವಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ದೆ ನಾನು. ಈ ಧರಾಮೃತ ಗೊಬ್ಬರ ಏನಿದೆಯಲ್ಲ, 1 ದಿನದ ಕೆಲಸ ಅಲ್ಲ, ಅದು ನಿರಂತರ 6 ತಿಂಗಳ ಗಂಟೆ ನಿರಂತರ ಕೆಲಸ ಮಾಡ್ತಾನೆ ಇರ್ತದೆ. ಅದು ಕರೆಕ್ಟ್ ಸರ್, ನೀವು ಹೇಳಿದೆ. ಯಾಕಂತ ಹೇಳಿದ್ರೆ ನಮ್ಮ ಹೊಲ ಇದೆಯಲ್ಲ ಸರ್, ಹಚ್ಚಿದಾಗಿಂದನೂ ಹಸಿರನ್ನು ಕಳ್ಕೊಂಡಿಲ್ಲ. ಇದು ಪಕ್ಕದಲ್ಲಿ ಬ್ಲಾಕ್ ಇದೆಯಲ್ಲ ಸರ್, ಇದು ಪಕ್ಕದ ಬ್ಲಾಕ್ ಇದು ಹಸಿರಿನ ಅಂಶನೂ ನೀವು ಗಮನಿಸ್ಬೋದು, ಹಸಿರು ಗಮನಿಸ್ಬೋದು, ಮತ್ತು ಬೆಳವಣಿಗೆ ಗಿಡದ ಹೈಟ್ ಇದೆಯಲ್ಲ ಸರ್, ಅದನ್ನು ಸಹ ಗಮನಿಸ್ಬೋದು ನೀವು. ಹೈಟ್ ಎಲ್ಲ ಕಡಿಮೆ ಆಗ್ತಾ ಇದೆ. ಹೈಟು ಕಡಿಮೆ ಇದೆ, ನಮ್ಮ ಹೊಲಕ್ಕಿಂತ ಕಡಿಮೆ ಇದೆ. ಇದ್ರ ನೀವು ಹೈಟನ್ನು ಅಥವಾ ಮರಿಯನ್ನು ಅಥವಾ ಕಾಂಡದ ದಪ್ಪ, ಅದರ ಮರಿಗಳ ಸಂಖ್ಯೆ, ಗಡ್ಡೆ ಬೆಳೆಯುವುದರ ಸಂಖ್ಯೆ ಇದು ಸಮೇತ ಜಾಸ್ತಿ ಇದೆ. ಮತ್ತು ರೋಗಗಳು ಸಹ ಕಡಿಮೆ ಇದೆ. ಸೊ ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸೊ ಎಲ್ಲ ಕಂಟ್ರೋಲಲ್ಲಿದೆ, ನಿಯಂತ್ರಣದಲ್ಲಿದೆ. ಸೊ ನಾವೇನು ಹೇಳ್ತೀವಿ ಅಂದರೆ, ನೀವು ಇವತ್ತಿಂದ ಅಷ್ಟೇ ನೋಡಬೇಡಿ, ನೀವು ಒಂದು ತಿಂಗಳಲ್ಲಿ ತೆಗೆಯುವಂಥ ಬೆಳೆ ಇದು 1 ವರ್ಷದ ಬೆಳೆ. ಹಾಗಾಗಿ ಧರಾಮೃತ ಗೊಬ್ಬರ ನೀವು ನಿರಂತರ ಬಳಕೆ ಮಾಡೋದ್ರಿಂದ 6 ತಿಂಗಳಿಗೊಮ್ಮೆ ಅಥವಾ 4 ತಿಂಗಳಿಗೊಮ್ಮೆ ನಿಮ್ಮ ಗಿಡಕ್ಕೆ ಬರುವಂಥ ರೋಗಗಳು ಸಾಮಾನ್ಯವಾಗಿ ಕಂಟ್ರೋಲಲ್ಲಿ ಇರ್ತದೆ. ಯಾವ ರೋಗನೂ ನಿಮಗೆ ಬರೋದಿಲ್ಲ. ಅದ್ರ ಜೊತೆಗೆ ಗೋಲ್ಡ್ WS ಸ್ಪ್ರೇ ಮಾಡಿದ್ದಾರೆ. ಸೊ ಗೋಲ್ಡ್ WS ಇಂದ ನೋಡಿರಿ, ಅದು ಜಿಂಕ್ ಸಾಲ್ಯುಬಲೈಸಿಂಗ್ ಬಯೋ ಫರ್ಟಿಲೈಸರು. ನೀವು ಕೆಮಿಕಲ್ ಜಿಂಕ್ ಜೊತೆಗೆ, ಜಿಂಕ್ ಟ್ರ್ಯಾಕ್ ಜೊತೆಗೆ, ಸಿನಿಮಸ್ ಜೊತೆಗೆ ಕೊಟ್ಟಾಗ ಅದ್ರ 2 ಕಾಂಬಿನೇಷನಲ್ಲಿ ಇನ್ನೂ ಚೆನ್ನಾಗಿ ಕೆಲಸ. ಬಿಲ್ಡರ್ ಜೊತೆಗೆ ಕೊಟ್ಟಿದ್ದೀವಿ ಸರ್, ಬಿಲ್ಡರು. ಸೊ ಏನಂದರೆ NPK ಮತ್ತು ಮೈಕ್ರೋನ್ಯೂಟ್ರಿಯನ್ ಅಪ್ಟೇಕ್ ಮಾಡ್ಕೊಡೋದು ಜೀವಾಣು, ಇದು ಮೈಕ್ರೋನ್ಯೂಟ್ರಿಯೆಂಟು. 2 ಮಿಶ್ರಣದಲ್ಲಿ ಹೋದಾಗ ಗಿಡಗಳಿಗೆ ಇಮಿಡಿಯೇಟಾಗಿ ಅಪ್ಟೇಕ್ ಆಗ್ತದೆ, ಗಿಡಗಳು ಇಮಿಡಿಯೇಟಾಗಿ ತೊಗೊಳ್ತವೆ. ಯಾವುದೇ ಒಂದು ಗೊಬ್ಬರಗಳು ಏನಾಗ್ತದೆ, ನಾವು ಕೊಟ್ಟಾಗ ಒಂದು 20%, 30%, 40%, 60% ಗಂಟೆ ತೊಗೋತವೆ. ಅದಕ್ಕೆ ಶಕ್ತಿ ಇಲ್ಲ ಅಂತಲೇ ಇನ್ನು ಉಳಿದಿದ್ದು ನಮಗೆ ವೇಸ್ಟ್ ಆಗ್ತದೆ. ಬಟ್ ಈ ಜೀವಾಣುಗಳ ಜೊತೆ ಕೊಟ್ಟಾಗ ನಿಮ್ಗೆ 1% ವೇಸ್ಟ್ ಆಗಲ್ಲ. ಕೊಟ್ಟಿದ್ದೆಲ್ಲನೂ ಸಹ ಗಿಡಗಳು ಅಪ್ಟೇಕ್ ಮಾಡ್ತವೆ. ಹಾಗಾಗಿ ಗಿಡಗಳು ಹಸಿರಾಗಿ ಡೆವಲಪ್ಮೆಂಟ್ ಆಗಲಿ, ಎಲೆ ದಪ್ಪ ಆಗಿರ್ಬೋದು, ಎಲೆ ಅಗಲ ಆಗಿರ್ಬೋದು, ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಸೊ ಮತ್ತು ನಿಮಗೆ ಈ ಹೆಚ್ಚಿಗೆ ಮಾಹಿತಿ ಬೇಕಂತಂದರೆ ಜೀವಾಣುಗಳ ಬಗ್ಗೆ, ಸೊ ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ವೆಂಕಟೇಶ್ ಚೆಬ್ಬಿ. ನನ್ನ ನಂಬರು 9945882849. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಯಾವ ರೀತಿ ನಾವೇನೆಂದರೆ, ನೀವು ರಾಸಾಯನಿಕ ಬಿಡಿ ಅಂತ ಹೇಳಲ್ಲ, ರಾಸಾಯನಿಕ ಜೊತೆ ಸೂಕ್ಷ್ಮಾಣು ಜೀವಿಗಳನ್ನ ಸಂಯೋಜನೆ ಮಾಡಿ ಇಳುವರಿನೂ ಜಾಸ್ತಿ ಬರ್ತದೆ, ಮಣ್ಣಿನ ಗುಣಧರ್ಮನೂ ಹೆಚ್ಚಿಗೆ ಆಗ್ತದೆ, ಮಣ್ಣಲ್ಲಿರುವಂಥ ಪೋಷಕಾಂಶಗಳನ್ನು ಗ್ರಹಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಗ್ರಹಿಸಲಿಕ್ಕೆ ಅನುಕೂಲ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ಥ್ಯಾಂಕ್ ಯು.